ಈ ಸ್ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಒಂದು ಸೆಲ್ಲು ಸಾಯ್ಬೇಕಾದ್ರೆ ಇನ್ನೊಂದು ಸೆಲ್ಗೆ ಪ್ರೋಗ್ರಾಮ್ ಮಾಡಿ ಹೋಗುತ್ತಂತೆ. ಸೊ ಇವಾಗ ನನ್ನನ್ನು ನೋಡ್ತಾ ಇದ್ದೀರಾ ಅಂದರೆ 7 ವರ್ಷಕ್ಕೊಂದು ಸರಿ ಪೂರ್ತಿ ನನ್ನೆಲ್ಲ ಸೆಲ್ಲೆಲ್ಲ ರೀಸೈಕಲ್ ಆಗಿಬಿಡಿರುತ್ತೆ. ಸೊ ಹೊಸ ಸೆಲ್ಗಳು ಬಂದಿರುತ್ತೆ. ಪ್ರತಿ 7 ವರ್ಷಕ್ಕೆ ಫುಲ್ ರೀಸೈಕಲ್ ಆಗೋಗ್ಬಿಡುತ್ತೆ. ಪ್ರತಿ ಸೆಕೆಂಡ್ಗೂ ಎಷ್ಟೋ ಸೆಲ್ಗಳು ಸಾಯ್ತಾ ಇರುತ್ತೆ, ಎಷ್ಟೊಂದು ಸೆಲ್ಗಳು ಬದುಕ್ತಾ ಇರುತ್ತೆ, ಅಂದರೆ ಎಷ್ಟೋ ಸೆಲ್ಗಳು ಹುಟ್ಟುತ್ತಾ ಇರುತ್ತೆ. ಸೊ ಒಂದು ಸಾಯತ್ತೆ ಹುಟ್ಟುತ್ತೆ, ಈ ಫಂಕ್ಷನ್ ಹಂಗೆ ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಸೊ ಇವಾಗ ನಾವು ಹುಟ್ಟಿದಾಗಿರುವಂಥ ಸೆಲ್ಗಳು ಅಷ್ಟೇ ಸೆಲ್ಗಳು ನಾವು ಸಾಯೋವರೆಗೂ ಇರೋದಿಲ್ಲ, ಅದು ಸೈಕಲ್ ಆಗ್ತಾನೇ ಹೋಗ್ತಾ ಇರುತ್ತೆ. ಅದೇನಾಗುತ್ತೆ, ನೆಕ್ಸ್ಟು ಸೆಲ್ಗಳಿಗೆ ಅದು ತಿಳಿಸ್ಕೊಟ್ಟು ಹೋಗುತ್ತೆ ಏನೇನು ನೆಕ್ಸ್ಟ್ ನಿನ್ನ ಫಂಕ್ಷನ್ ಏನೇನು, ನಿನ್ನ ಕೆಲಸ ಏನೇನು ಅಂತ. ಈ ಕೆಲವೊಂದೆಲ್ಲ ಫಂಕ್ಷನ್ಗಳು ನಮಗೆ ಬಿಡ್ತಾ ಹೋಗ್ಬಿಡ್ತು ಅಂದರೆ ಸೊ ಅದೇನಾಗುತ್ತೆ, ಅದು ಇದು ನನಗೆ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಂಡು ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು 2-3 ಅಂದರೆ ಆ ಸೆಲ್ಗಳು ಮುಗಿದ ತಕ್ಷಣ ಇದು ಬೇಡ ಅಂದ್ಕೊಂಡು ಆ ಮೂಮೆಂಟ್ಸ್ಗಳನ್ನ ರೆಸ್ಟ್ರಿಕ್ಟೇ ಮಾಡಿಬಿಡುತ್ತೆ. ಅದಕ್ಕೆ ನಾವು ದೊಡ್ಡವ್ರು ಆಗ್ತಾ ಫುಲ್ ಹಿಂಗೆ ಹೋಗ್ಬಿಡ್ತೀವಿ, ಮೂಮೆಂಟ್ಸ್ಗಳು ತುಂಬ ಚಿಕ್ಕದಾಗ್ತಾ ಹೋಗ್ತವೆ, ರೆಸ್ಟ್ರಿಕ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾವು ರೆಗ್ಯುಲರ್ ರೀತಿಯಲ್ಲಿ ಮ್ಯಾಕ್ಸಿಮಮ್ ರೇಂಜ್ ಆಫ್ ಮೂಮೆಂಟ್ಸ್ಗಳು ಮಸಲ್ಸ್ಗೆ ಜಾಯಿಂಟ್ಸ್ಗೆಲ್ಲ ಕೊಡ್ತಾ ಇತ್ತು ಅಂದರೆ ಇದೆಲ್ಲ ಈ ಮೂಮೆಂಟ್ಸ್ಗಳು ಸಹ ಅವಶ್ಯಕತೆ ಇದೆಯಪ್ಪ ಅಂದರೆ ಅದು ಹಂಗೆ ಕಾದರ್ಸ್ಕೊಂಡು ಬರುತ್ತೆ. ಇಲ್ಲ ಅಂದರೆ ಅದು ಹಂಗೆ ರೆಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯೋಗಾಸನಗಳಿಗೆ ಅಷ್ಟು ಪ್ರಾಮುಖ್ಯತೆಗಳು. ಬೇರೆ ಯಾವುದ್ರಲ್ಲಿ ನಿಮಗೆ ಈ ಥರದೆಲ್ಲ ಮೂಮೆಂಟ್ಸ್ಗಳು ಏನು ವಿವಿಧವಾಗಿರುವಂಥ ಭಂಗಿಗಳೆಲ್ಲ ಯಾವುದ್ರಲ್ಲೂ ಮಾಡೋಕ್ಕೆ ಹೋಗಲ್ಲ. ಯೋಗಾಭ್ಯಾಸದಲ್ಲಿ ಮಾತ್ರ ನಾವು ವಿವಿಧವಾಗಿರುವಂತಹ ಭಂಗಿಗಳೆಲ್ಲ ಮಾಡುವಂಥದ್ದು, ಅದು ಬಹಳ ಮುಖ್ಯ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟು ಯಾವತ್ತೇ ಆಗಲಿ ನಾವು ಯೋಗಾಸನಗಳು ಮಾಡಬೇಕಂದ್ರೆ ಮೊದಲನೇ ಈ ಸ್ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಒಂದು ಸೆಲ್ಲು ಸಾಯ್ಬೇಕಾದ್ರೆ ಇನ್ನೊಂದು ಸೆಲ್ಗೆ ಪ್ರೋಗ್ರಾಮ್ ಮಾಡಿ ಹೋಗುತ್ತಂತೆ. ಸೊ ಇವಾಗ ನನ್ನನ್ನು ನೋಡ್ತಾ ಇದ್ದೀರಾ ಅಂದರೆ 7 ವರ್ಷಕ್ಕೊಂದು ಸರಿ ಪೂರ್ತಿ ನನ್ನೆಲ್ಲ ಸೆಲ್ಲೆಲ್ಲ ರೀಸೈಕಲ್ ಆಗಿಬಿಡಿರುತ್ತೆ. ಸೊ ಹೊಸ ಸೆಲ್ಗಳು ಬಂದಿರುತ್ತೆ. ಪ್ರತಿ 7 ವರ್ಷಕ್ಕೆ ಫುಲ್ ರೀಸೈಕಲ್ ಆಗೋಗ್ಬಿಡುತ್ತೆ. ಪ್ರತಿ ಸೆಕೆಂಡ್ಗೂ ಎಷ್ಟೋ ಸೆಲ್ಗಳು ಸಾಯ್ತಾ ಇರುತ್ತೆ, ಎಷ್ಟೊಂದು ಸೆಲ್ಗಳು ಬದುಕ್ತಾ ಇರುತ್ತೆ, ಅಂದರೆ ಎಷ್ಟೋ ಸೆಲ್ಗಳು ಹುಟ್ಟುತ್ತಾ ಇರುತ್ತೆ. ಸೊ ಒಂದು ಸಾಯತ್ತೆ ಹುಟ್ಟುತ್ತೆ, ಈ ಫಂಕ್ಷನ್ ಹಂಗೆ ನಡ್ಕೊಂಡು ಹೋಗ್ತಾನೇ ಇರುತ್ತೆ. ಸೊ ಇವಾಗ ನಾವು ಹುಟ್ಟಿದಾಗಿರುವಂಥ ಸೆಲ್ಗಳು ಅಷ್ಟೇ ಸೆಲ್ಗಳು ನಾವು ಸಾಯೋವರೆಗೂ ಇರೋದಿಲ್ಲ, ಅದು ಸೈಕಲ್ ಆಗ್ತಾನೇ ಹೋಗ್ತಾ ಇರುತ್ತೆ. ಅದೇನಾಗುತ್ತೆ, ನೆಕ್ಸ್ಟು ಸೆಲ್ಗಳಿಗೆ ಅದು ತಿಳಿಸ್ಕೊಟ್ಟು ಹೋಗುತ್ತೆ ಏನೇನು ನೆಕ್ಸ್ಟ್ ನಿನ್ನ ಫಂಕ್ಷನ್ ಏನೇನು, ನಿನ್ನ ಕೆಲಸ ಏನೇನು ಅಂತ. ಈ ಕೆಲವೊಂದೆಲ್ಲ ಫಂಕ್ಷನ್ಗಳು ನಮಗೆ ಬಿಡ್ತಾ ಹೋಗ್ಬಿಡ್ತು ಅಂದರೆ ಸೊ ಅದೇನಾಗುತ್ತೆ, ಅದು ಇದು ನನಗೆ ಅವಶ್ಯಕತೆನೇ ಇಲ್ಲ ಅಂತ ಅಂದ್ಕೊಂಡು ಓವರ್ ದ ಪೀರಿಯಡ್ ಆಫ್ ಟೈಮ್ ಒಂದು 2-3 ಅಂದರೆ ಆ ಸೆಲ್ಗಳು ಮುಗಿದ ತಕ್ಷಣ ಇದು ಬೇಡ ಅಂದ್ಕೊಂಡು ಆ ಮೂಮೆಂಟ್ಸ್ಗಳನ್ನ ರೆಸ್ಟ್ರಿಕ್ಟೇ ಮಾಡಿಬಿಡುತ್ತೆ. ಅದಕ್ಕೆ ನಾವು ದೊಡ್ಡವ್ರು ಆಗ್ತಾ ಫುಲ್ ಹಿಂಗೆ ಹೋಗ್ಬಿಡ್ತೀವಿ, ಮೂಮೆಂಟ್ಸ್ಗಳು ತುಂಬ ಚಿಕ್ಕದಾಗ್ತಾ ಹೋಗ್ತವೆ, ರೆಸ್ಟ್ರಿಕ್ಟ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾವು ರೆಗ್ಯುಲರ್ ರೀತಿಯಲ್ಲಿ ಮ್ಯಾಕ್ಸಿಮಮ್ ರೇಂಜ್ ಆಫ್ ಮೂಮೆಂಟ್ಸ್ಗಳು ಮಸಲ್ಸ್ಗೆ ಜಾಯಿಂಟ್ಸ್ಗೆಲ್ಲ ಕೊಡ್ತಾ ಇತ್ತು ಅಂದರೆ ಇದೆಲ್ಲ ಈ ಮೂಮೆಂಟ್ಸ್ಗಳು ಸಹ ಅವಶ್ಯಕತೆ ಇದೆಯಪ್ಪ ಅಂದರೆ ಅದು ಹಂಗೆ ಕಾದರ್ಸ್ಕೊಂಡು ಬರುತ್ತೆ. ಇಲ್ಲ ಅಂದರೆ ಅದು ಹಂಗೆ ರೆಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯೋಗಾಸನಗಳಿಗೆ ಅಷ್ಟು ಪ್ರಾಮುಖ್ಯತೆಗಳು. ಬೇರೆ ಯಾವುದ್ರಲ್ಲಿ ನಿಮಗೆ ಈ ಥರದೆಲ್ಲ ಮೂಮೆಂಟ್ಸ್ಗಳು ಏನು ವಿವಿಧವಾಗಿರುವಂಥ ಭಂಗಿಗಳೆಲ್ಲ ಯಾವುದ್ರಲ್ಲೂ ಮಾಡೋಕ್ಕೆ ಹೋಗಲ್ಲ. ಯೋಗಾಭ್ಯಾಸದಲ್ಲಿ ಮಾತ್ರ ನಾವು ವಿವಿಧವಾಗಿರುವಂತಹ ಭಂಗಿಗಳೆಲ್ಲ ಮಾಡುವಂಥದ್ದು, ಅದು ಬಹಳ ಮುಖ್ಯ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಫಸ್ಟು ಯಾವತ್ತೇ ಆಗಲಿ ನಾವು ಯೋಗಾಸನಗಳು ಮಾಡಬೇಕಂದ್ರೆ ಮೊದಲನೇ